ಅನ್ನೋ ಲವ್ ಸ್ಟೋರಿ ತುಂಬ ಒಂಥರ ಯುನೀಕ್ ಅನಿಸ್ತು ನನಗೆ. ಆಮೇಲೆ ಸೆಕೆಂಡ್ ಹಾಫ್ ಅಂತೂ ಮಾತಾಡೋಂಗೆ ಇಲ್ಲ, ಒಂಥರ ಸ್ಲೋ ಪಾಯ್ಸನ್ ಥರ ಮಜಾ ಆಯಿತು ಒಂಥರ. ಯಪ್ಪ ಅಂದರೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಏನೋ ಒಂಥರ ಅನಿಸ್ತು. ಆಮೇಲೆ ಲಾಸ್ಟು ಕೊಡೋ ಒಂದು ಎಫೆಕ್ಟ್ ಇದೆಯಲ್ಲ, ಅದೊಂಥರ ಬೇರೆ ಲೆವೆಲ್ಗಿತ್ತು ಅದಂತೂ. ಆಚೆ ಎದ್ದು ಬರುವಾಗ ವಾವ್, ಅಂದರೆ ಈ ಥರ ಒಂದು ಟ್ವಿಸ್ಟ್ ಹೆಂಗಿರುತ್ತೆ, ಒಂದು ಒಳ್ಳೇದನ್ನ ಮಾಡಬೇಕು ಅಂದ್ಕೊಂಡು ಒಂದ್ರ ಮೇಲೆ ವರ್ಕ್ ಮಾಡ್ತಾ ಇರಬೇಕಾದಾಗ ಹೆಂಗೆ ಒಂದು ಚಿಕ್ಕ ನಮ್ಮದ್ರಲ್ಲೊಂದು ಕಳ್ಕೊತೀವಿ, ಎಲ್ಲರೂ ಒಂದೇನಾ ಅನ್ನೋದು ನಮಗೆ ಇವಾಗ ಕ್ವಶನ್ ಮಾರ್ಕ್ ಆಗ್ತದೆ. ಇವಾಗ ಇನ್ನೂ ಮನೆಗೆ ಹೋಗ್ಬಿಟ್ಟು ನನ್ನ ಥಿಂಕ್ ಮಾಡ್ಬೇಕು, ನಾನು ಏನು ಗುರು ಇದು ಹೆಂಗೆ ತೊಗೋಬೇಕು ನಾನು ಅನ್ನೋದೇನೋ ಯೋಚನೆ ಇಟ್ಟಿದೆ ನನಗೆ. ಐ ಥಿಂಕ್ ಇನ್ನೊಂದು ಸತಿ ಈ ನೆಕ್ಸ್ಟು 10ನೇ ತಾರೀಕು ರಿಲೀಸ್ ಆದಾಗ ಇನ್ನೊಂದು ಸತಿ ಬಂದ್ಬಿಟ್ಟು ನಾನು ತಿರ್ಗಾ ಫುಲ್ ಕ್ಲಾರಿಟಿ ಇಟ್ಕೊಂಡು ನೋಡೋಣ ಅಂತ ಅನಿಸ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಪ್ರೀಮಿಯರ್ ಶೋ ಕರೆದಿದ್ದಕ್ಕೆ ಥ್ಯಾಂಕ್ಸ್. ಆ್ಯಂಡ್ ಅಷ್ಟೇ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಯ್, ನಮಸ್ತೆ. ನನ್ನ ಹೆಸರು ಸಂಧ್ಯಾ ಅಂತ. ಸೊ ಮೂವಿ ಟೈಟಲ್ ಏನಿದೆಯೋ ಸೇಮ್ ಅದಕ್ಕೆ ತಕ್ಕಂಗೆ ನಮ್ಮ ವಸ್ತುಗಳನ್ನ ನಾವೇ ಜವಾಬ್ದಾರಿಯಿಂದ ನೋಡ್ಕೋಬೇಕು ಅನ್ನೋದು. ವೆನ್ ಇಟ್ ಕಮ್ಸ್ ಟು ಪರ್ಸ್ನಲ್ ಆಗಿದ್ರು ಸರಿ ಅಥವಾ ಏನೇ ಆಗಿದ್ರು ಸರಿ, ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಆ್ಯಂಡ್ ಡೈರೆಕ್ಷನ್ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ತಿಳ್ಕೊಳಕ್ಕಾಗಲ್ಲ. ಸೊ ಆ ಮಟ್ಟಕ್ಕಿತ್ತು. ಡೈರೆಕ್ಷನು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈವನ್ ಮ್ಯೂಸಿಕ್ ಡೈರೆಕ್ಟರ್ ಪ್ರಸಾದ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಆ್ಯಂಡ್ ಆ್ಯಕ್ಟಿಂಗ್ ಆಲ್ಸೋ ಎಲ್ಲರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಆ್ಯಕ್ಟಿಂಗ್ಸು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ದಯವಿಟ್ಟು ವಾಚ್ ಮಾಡಿ, ತುಂಬ ಚೆನ್ನಾಗಿದೆ ಮೂವಿ. ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ವಾಚ್ ಮಾಡಿ. ಥ್ಯಾಂಕ್ ಯು. ಚಾನ್ಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿ ವಾಚ್ ಮಾಡಿ. ಇಟ್ಸ್ ಫ್ಯಾಮಿಲಿ ಓರಿಯೆಂಟೆಡ್ ಆಸ್ ವೆಲ್. ಎಲ್ಲರೂ ಬಂದು ಎಲ್ಲ ವೀಕ್ಷಕರು ಕ್ಯಾನ್ ವಾಚ್, ಎಲ್ಲ ಆಡಿಯನ್ಸ್ ಕ್ಯಾನ್ ವಾಚ್, ಫ್ಯಾಮಿಲಿ ಆಡಿಯನ್ಸ್ ಆಸ್ ವೆಲ್ ಆಸ್ ಯಂಗ್ಸ್ಟರ್ಸ್. ಆ್ಯಂಡ್ ಇಟ್ಸ್ ಅಂದರೆ ವೆರಿ ಗುಡ್ ಲೆಸನ್ ಫಾರ್ ಆಲ್ ದ ಯಂಗ್ಸ್ಟರ್ಸ್, ಅದನ್ನೇ ಹೇಳ್ಬೋದು. ಬಿಕಾಸ್ ನವಡೇಸ್ ಮೀಡಿಯಾನೇ ಇಂಪಾರ್ಟೆಂಟ್. ಎನಿಥಿಂಗ್ ಯು ಡೂ ಇಟ್ ವಿಲ್ ಬಿ ಆನ್ ದ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಸೊ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನೋದು ವೆರಿ ಗುಡ್ ಆ್ಯಂಡ್ ಆ್ಯಪ್ಟ್ ಟೈಟಲ್. ಸೊ ಎಲ್ಲರೂ ಬಂದು ನೋಡಿ. ಕೇಶವಮೂರ್ತಿ ಅವ್ರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಸೊ ಎಲ್ಲರೂ ಬಂದು ನೋಡಿ, ಥಿಯೇಟ್ರಲ್ಲೇ ಬಂದು ಮೂವಿ. Hi everyone. So Evak just movie ನೋಡ್ಕೊಂಡು ಬಂದೆ. It's very good actually. Like they have talked about many things which many people haven't talked. Like ಒಂದು ongoing generation ಅಲ್ಲಿ ಒಂದು disease ಅಂತ ಏನು ನೋಡ್ತಾರೆ, they have taken that also in 2 parts and story is running very nicely. ಒಂದೊಂದು ಪಾರ್ಟಿಗೂ it's almost like 3 parts and the casting is very good. Actually you'll be seeing like ಹಂಗೆ ನೋಡ್ತಾನೆ ಇರ್ತೀರಾ. Like they are very good in acting also. Like 3 parts ಇದೆ, everything is nice and videography and it's very beautiful. Like ಒಂದೊಂದು scenes ಕೂಡ it's very nice and the background music ಇರ್ಬೋದು ಅಥವಾ the singers who have done sung the songs, it's very good and direction ಇರ್ಬೋದು. and lastly the climax will be like you'll be wondering what will happen next ಅನ್ನೋದು. So they'll give a stop at that, what will happen next movie. So it's very good movie. It is releasing on Jan 10th. Please everyone come to the theaters and watch. It's a must watch. At least you should come to theaters and watch. It's nice movie. ಮೂವಿ ತುಂಬ ವಿಶೇಷವಾಗಿದೆ. ಕನ್ನಡ ಚಿತ್ರ ಪ್ರೋತ್ಸಾಹಿಸಿ. ಈ ಪಿಕ್ಚರು ನೋಡ್ತಾ ಇದ್ರೆ ನಿಮಗೆ ಇನ್ನೂ ಇದೆ ಅಂತ ಅನಿಸ್ತಾ ಇರುತ್ತೆ, ಆಗಲೇ ನಿಮ್ಗೆ ಓದೋಗುತ್ತೆ. ತುಂಬ ಕ್ಯೂರಿಯಾಸಿಟಿ ಆಗಿದೆ. ಕನ್ನಡದಲ್ಲಿ ಈ ಥರದೊಂದು ವಿಶೇಷವಾದ ಚಿತ್ರ ತುಂಬ ಕಮ್ಮಿ. ನೀವು ಕನ್ನಡ ಚಿತ್ರನ ನಿಜವಾಗ್ಲೂ ಪ್ರೋತ್ಸಾಹತೆ ಆಗಿದ್ದರೆ, ಕನ್ನಡ ಚಿತ್ರನ ನೀವು ಪ್ರೋತ್ಸಾಹ ಮಾಡೋದೇ ಆಗಿದ್ದರೆ ಕನ್ನಡ ಚಿತ್ರ ನೋಡಲೇಬೇಕು. ನೀವು ಮಿಸ್ ಮಾಡ್ಕೋಬಾರ್ದು. ತುಂಬ ಚೆನ್ನಾಗಿದೆ ಚಿತ್ರ. ಹೊಸಬರಿಗೆ ಅವಕಾಶ ಕೊಡಿ, ಹೊಸಬರನ್ನ ಬೆಳೆಯಕ್ಕೆ ಬಿಡಿ. ದಟ್ ಇಸ್ ದ ಒನ್ ಥಿಂಗ್ ಐ ವಿಲ್ ಟೆಲ್ ಯು. ಮೂವಿ ತುಂಬ ಚೆನ್ನಾಗಿದೆ. ಓವರಾಲ್ ಇಟ್ಸ್ ಗುಡ್ ಕಾನ್ಸೆಪ್ಟ್, ವೆರಿ ಫಾಸ್ಟ್ ಪೇಸ್ಡ್ ಆ್ಯಂಡ್ ವೆಲ್ ಎಕ್ಸಿಕ್ಯೂಟೆಡ್. ಅವ್ರು ಏನು ಕಾನ್ಸೆಪ್ಟ್ ಇದೆಯೋ ಇಟ್ಸ್ ವೆರಿ ಯುನೀಕ್ ಪ್ರೆಸೆಂಟೇಷನ್ಸ್. ಈವನ್ ದಿ ಆ್ಯಕ್ಟರ್ಸ್ ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ಇಷ್ಟೊಂದು ಹೊಸಬ್ರಿದ್ದಾರೆ. ಓವರಾಲ್ ವೆಲ್ ಎಕ್ಸಿಕ್ಯೂಟೆಡ್ ಮೂವಿ, ಚೆನ್ನಾಗಿತ್ತು. ಥ್ಯಾಂಕ್ ಯು. ಪಾಸ್ಟ್ ಕಪಲ್ ಆಫ್ ಮಂತ್ಸ್ ಆ್ಯಕ್ಚುಲಿ ನೋಡೋಕೆ ಹೋದರೆ ಅಪೂರ್ವ ಭಾರದ್ವಾಜ್ ಫಿಲ್ಮ್ ಫೆಸ್ಟ್ ನಡೀತಾ ಇದೆ ಇಂಡಸ್ಟ್ರಿನಲ್ಲಿ. ಈಗ 2ನೇ ರಿಲೀಸು ನೆಕ್ಸ್ಟ್ ದಿನ ಒಂದು ಬರ್ತಿದೆ. ಬಟ್ ಆ್ಯಕ್ಚುಲಿ 2025 ಶೂರಕ್ಕೆ ಇಟ್ಸ್ ಅ ವೆರಿ ವೆರಿ ಗುಡ್ ಫಿಲ್ಮ್ ಟು ಸ್ಟಾರ್ಟ್ ಆಫ್ ವಿತ್. ಮೊದಲನೇ ಚಿತ್ರ ನಾನು ನೋಡ್ತಿರೋದು ಆ್ಯಂಡ್ ಇಟ್ಸ್ ಬರ್ದು ಇದ್ದೀನಿ. ಇಟ್ಸ್ ಗ್ರೇಟ್ ಆನ್ ಕಾಂಟೆಂಟ್ ಆ್ಯಂಡ್ ಈವನ್ ಗ್ರೇಟರ್ ಇನ್ ಟರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್ ಇದೆ, ಗುಡ್ ಕಾಂಟೆಂಟ್ ಇದೆ, ವೆರಿ 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 ಗುಡ್ ಸ್ಟಾರ್ ಕಾಸ್ಟ್, ಟೆಕ್ನಿಕಲಿ ವೆರಿ ಸೌಂಡ್. Don't miss it in the theaters. Watch it in theaters. It's a good film. Thank you. Unique experience actually. It is a unique way of storytelling. Friends, family ಎಲ್ಲ ಬಂದು ನೋಡ್ಬೋದು. Especially like Prasanna our actor as Inayat, he absolutely like chewed and spit it out ಅನ್ಬೋದು. He's in his acting. So all the best for the team. Yeah, thank you all. ಟೈಟಲ್ ರಿವೀಲಿಂಗ್ ಇಂದ ಹಿಡಿದು ಲಾಸ್ಟ್ ಶಾರ್ಟ್ ಕ್ಯಾಮ್ರಾ ಕಟ್ ಆಗೋವರೆಗೂ ತುಂಬ ಬ್ಯೂಟಿಫುಲಿ ಮೇಡ್ ಸಿನಿಮಾ.
ಮತ್ತು ಥಿಯೇಟ್ರಿಕಲಿ ಮಿಸ್ ಮಾಡದೆ ನೋಡುವಂಥ ಸಿನಿಮಾ ನಮ್ಮ ಚೈಲ್ಡ್ಹುಡ್ನ ನನಗೆ ನೆನಪಿಸುತ್ತೆ. ಮತ್ತು ನಾನು ಚೈಲ್ಡ್ಹುಡ್ ತುಂಬ ವಸ್ತುಗಳನ್ನ ಕದೀತೀನಿ, ಇವತ್ತಿಗೂ ಇಟ್ಕೊಂಡಿದ್ದೀನಿ. ನಮ್ಮ ಕೇಶವ್ ಸರ್ ಹೋಗಿ ಮತ್ತದನ್ನು ನಾನು ಏನಕ್ಕೆ ಕದ್ದೆ ಮತ್ತು ಅದರಿಂದ ಇರೋ ಕಥೆಗಳನ್ನ ನನಗೆ ಹೆಕ್ಕಿ ರಿಮೈಂಡ್ ಮಾಡ್ಕೋಬೇಕು ಅನ್ನೋ ಪಾಯಿಂಟ್ ನನಗೆ ಕೇಶವ್ ಸರ್ ಮಾಡಿದ್ದಾರೆ. ಬ್ಯೂಟಿಫುಲಿ ಮೇಡ್ ಸಿನಿಮಾ. ಕನ್ನಡಕ್ಕೆ ಒಂದು ಸಂಕ್ರಾಂತಿಗೆ ಒಂದು ಕನ್ನಡ ಸಿನಿಮಾ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಈ ಸಿನಿಮಾ ಬ್ಯೂಟಿಫುಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರರು. ಕೆಲವು ನಮಗೆ ಅನುಭವ ಆಗಬೇಕು. ನಿಜ ಜೀವನದಲ್ಲಿ ನಮ್ಗೆ ಅಷ್ಟು ಟೈಮ್ ಇರೋದಿಲ್ಲ, ಆದರೆ ಇಂಥ ಸಿನಿಮಾಗಳನ್ನ ನೋಡಿ ನಾವು ಅನುಭವ ಮಾಡ್ಕೋಬೇಕು. ನಾವು ಯೂತ್ಸ್ ಯಾವ್ಯಾವ ರೀತಿ ಟ್ರ್ಯಾಪ್ ಹೋಗ್ತೀವಿ ಮತ್ತು ಯಾವ್ಯಾವ ರೀತಿ ನಾವು ಕಷ್ಟಗಳನ್ನ ಅನುಭವಿಸ್ತೀವಿ ಅನ್ನೋದನ್ನ ಡೈರೆಕ್ಟರ್ ಸರ್ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹೊಸ ವರ್ಷಕ್ಕೆ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ, ಚೆನ್ನಾಗಾಗಲಿ. ಥ್ಯಾಂಕ್ ಯು. ಹೀರೋಯಿನ್ ಮತ್ತು ಹೀರೋಸ್ದ ಸ್ಟೋರಿ ಲಾಸ್ಟ್ ಎಂಡಿಗೆ ಅವ್ರು ಒಂದಾಗ್ತಾರೆ, ಹಿಂಗೆಲ್ಲ ಇರುತ್ತೆ. ಇಲ್ಲಿ ಡಿಫ್ರೆಂಟ್ ಸ್ಟೋರೀಸ್ ಇದೆ. ಒಂದು ಟಿಕೆಟ್ ತೊಗೊಂಡು ನಾವು 3 ಸಿನಿಮಾ ನೋಡಿದಾಗ ಥರ ಆಗ್ತದೆ. ಹೋಗಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಫಿಲ್ಮ್ ನೋಡ್ತೀವಿ. ಈ ಸಂಕ್ರಾಂತಿಗೆ ಒಂದು ಹೊಸ ಒಳ್ಳೆ ಪಿಕ್ಚರ್ ಬಂದಿದೆ, ನಿಮ್ಮ ವಸ್ತಿಗೆ ನೀವೇ ಜವಾಬ್ದಾರರು. ಅಂದರೆ ಆ ಪಿಕ್ಚರಲ್ಲೇ ಇದೆ ಅರ್ಥ. ಇಡೀ ಫ್ಯಾಮಿಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ನೋಡುವಂಥ ಪಿಕ್ಚರ್ ಇದು. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಎಲ್ಲ ಡೈರೆಕ್ಟರ್ಸು, ಭಾರಿ ಕಲಾವಿದರು, ಭಾರಿ ಚೆನ್ನಾಗಿ ಮಾಡಿದೆ. ಹೊಸ ಪ್ರಯತ್ನ ಇದು. ಮಲಯಾಳಿ ಪಿಕ್ಚರ್ನ ಇವತ್ತು ಮೀರಿಸುವಂಥ ಸಿನಿಮಾನ ನಮ್ಮ ಯುವಕರು ಮಾಡಿದ್ದಾರೆ. ಈ ಪಿಕ್ಚರು ಮಲ್ಟಿಪ್ಲೆಕ್ಸಲ್ಲೇ ನೋಡಬೇಕು. ಯಾಕೆ ಅಂತಂದರೆ ಆ ಮಲ್ಟಿಪ್ಲೆಕ್ಸಲ್ಲಿ ನೋಡಿದಲ್ಲೇ ಆ ಪಿಕ್ಚರ್ ಎಫೆಕ್ಟು ನಮಗೇನು ಗೊತ್ತಾಗೋದು. ಆ ಥರ ಮಲಯಾಳಿ ಪಿಕ್ಚರ್ನ ಇವತ್ತು ಒಂದು ಮೀರಿಸುವಂಥ ಲೆಕ್ಕದಲ್ಲಿ ಇವತ್ತು ನಮ್ಮ ಡೈರೆಕ್ಟರ್ಗಳು, ಪ್ರೊಡ್ಯೂಸರೆಲ್ಲ ಪಾಪ ಮಾಡಿದ್ದಾರೆ. ಈ ಪಿಕ್ಚರ್ನ ದಯಮಾಡಿ ಇಡೀ ಕರ್ನಾಟಕದ ಜನತೆ ಈ ಸಂಕ್ರಾಂತಿ ಹಬ್ಬ ಏನು ಬರ್ತಾ ಇದೆ, ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಅನ್ನೋ ಒಂದು ಸಿಹಿ ಕಹಿ ಎರಡು ಇದೆಲ್ಲ, ಇದರಲ್ಲಿ ಸಿಹಿನೇ ತುಂಬ ಇದೆ, ಕಹಿ ಇಲ್ಲ. ಅದರಿಂದ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಗಬೇಕು. ನಮ್ಮ ಕರ್ನಾಟಕದ ಜನತೆ ದಯಮಾಡಿ ಎಲ್ಲ ಮಲ್ಟಿಪ್ಲೆಕ್ಸಿಗೆ ಬಂದು ನೋಡಿ. ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು. 100% ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು. 100% ಸಕ್ಸಸ್ ಆಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ. ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಹೊಸವಾಗಿರುತ್ತೆ, ಹೊಸ ಸ್ಟೋರಿ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ಬೋದು. ಒಳ್ಳೆಯ ಸಿನಿಮಾ, 100% ಸಕ್ಸಸ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಆಗಿರಲಿ, ನರೇಷನ್ ಆಗಿರಲಿ, ಕ್ಯಾಮ್ರಾ ವರ್ಕ್ ಆಗಿರಲಿ, ಎಲ್ಲ ಚೆನ್ನಾಗಿದೆ. ಸೊ ಆಡಿಯನ್ಸ್ ದಯವಿಟ್ಟು ಥಿಯೇಟರ್ಸ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ಸ್. It's an amazing movie. It's a very good experimental movie. Probably ಬೇರೆ ಲ್ಯಾಂಗ್ವೇಜಸಲ್ಲಿ ನಾನು ಈ ಥರದ್ದು ಒಂದು ಎಕ್ಸ್ಪೆರಿಮೆಂಟ್ಸ್ ನೋಡಿರೋದು, ಆ್ಯಂಡ್ ಫಸ್ಟ್ ಟೈಮ್ ಇಟ್ಸ್ ಹ್ಯಾಪನಿಂಗ್ ಇನ್ ಕನ್ನಡ. Especially the climax is so good. I'm still not able to get out of it. I really request each one of you just come and have a look at this. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಮಾತ್ರ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಅನ್ಬಿಲಿವೇಬಲ್. ಮಸ್ತ್ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ ಮಾತ್ರ. ಥ್ಯಾಂಕ್ ಯು. ನೈಸ್ ನ್ಯೂ ಮೂವಿ. ಸರ್ ನಮಸ್ಕಾರ. ಒಳ್ಳೆ ಫಿಲ್ಮು. ದ ಕಾನ್ಸೆಪ್ಟ್ ವಾಸ್ ವೆರಿ ನೈಸ್. ಓಕೆ, ಡೈರೆಕ್ಟರ್, ಪ್ರೊಡ್ಯೂಸರ್, ಟೀಮ್, ಎವ್ರಿಥಿಂಗ್ ಇಸ್ ಅನ್ಬಿಲೀವಬಲ್. What is running in the market, the fraud is clearly explained to the people. Okay, everyone to see the film and understand what is the concept is going in the market. We have to awareness, we have to keep. ಮೂವಿ ತುಂಬ ಚೆನ್ನಾಗಿದೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ. ಫಸ್ಟ್ ಆಫ್ ಆಲ್ ದಟ್ ನೇಮೇ ಚೆನ್ನಾಗಿದೆ. ಯಾಕಂದರೆ ನಾವು ನಾರ್ಮಲಾಗಿ ಯೂಸ್ ಮಾಡೋದು ಮತ್ತು ನಾರ್ಮಲಾಗಿ ಕೇಳೋ ಮೂವಿ ಕೂಡ ಇದು, ವರ್ಡ್ ಕೂಡ. ಹಾಗೆ ಮೂವಿ ಬಗ್ಗೆ ಹೇಳಿದ್ರೆ ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿ. ಮತ್ತೊಂದು ಫಸ್ಟ್ ಸೀನಲ್ಲಿ ಬರುತ್ತೆ, ಲೈಕ್ ಸ್ಲಿಪ್ಪರ್ ಕರೆಕ್ಟ್ ಮಾಡೋದು. ನಾರ್ಮಲಾಗಿ ನಾವು ಮಾಡ್ತೀವಿ ಅದನ್ನು. ಸೊ ಚಿಕ್ಕ ಕಾನ್ಸೆಪ್ಟ್ ಚೆನ್ನಾಗಿ ತಗೊಂಡಿದ್ದಾರೆ. ಸೊ ಸಂಕ್ರಾಂತಿಗೆ ಒಳ್ಳೆ ಔತಣದ ಊಟ ಅಂತಲೇ ಹೇಳ್ಬೋದು. ಸೊ ಆಲ್ ದ ಬೆಸ್ಟ್ ಫಾರ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಚಿತ್ರ ತುಂಬ ಚೆನ್ನಾಗಿದೆ. ಥಿಯೇಟ್ರ್ ಒಳಗಡೆ ಹೋಗಬೇಕಾದ್ರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಅನಿಸುತ್ತೆ. ನೋಡಿ ಬಂದ ನಂತರ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರಿ. ಎಲ್ಲರೂ ಕುಟುಂಬ ಸಮೇತವಾಗಿ ಬಂದು ನೋಡಿ. ಸೊ ಆಲ್ ದ ಬೆಸ್ಟ್ ಕೇಶವ್ ಸರ್. ಈಗ ರೀಸೆಂಟಾಗಿ ರಿಲೀಸ್ ಆಗಿರೋ ಹೊಸ ಮೂವಿ ರಿಲೀಸ್ ಆಗಿದೆ. ಆ್ಯಂಡ್ ಹೊಸ ಕಂಟೆಂಟ್ ಜೊತೆಗೆ ಕನ್ನಡ ಮೂವಿಲಿ ಕಾಲಿಟ್ಟಿದ್ದಾರೆ. ಯಾಕಂದರೆ ತುಂಬ ಬೇರೆ ಲ್ಯಾಂಗ್ವೇಜ್ ಮೂವೀಸ್ನ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ದೀವಿ. ಆ್ಯಂಡ್ 3 ನಾನ್ ಲೀನಿಯರ್ ಸ್ಟೋರಿ ಆ್ಯಂಡ್ ಕನೆಕ್ಷನ್ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಆ್ಯಂಡ್ ಗ್ರೂಪ್ ವೈಸ್ ಎಲ್ಲ ಫ್ಯಾಮಿಲಿ ಜೊತೆಗೆ ಬಂದು ನೋಡಬೇಕಾಗಿರೋ ಒಂದು ಸ್ಟೋರಿನೇ ಈ ಮೂವಿ. ಮಿಸ್ ಮಾಡಿದೆ ಈ ಮೂವಿನ ಥಿಯೇಟರ್ಸಲ್ಲಿ ಬಂದು ನೋಡಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಈಗಿನ ಜನ್ರೇಷನಲ್ಲೆಲ್ಲ ಏನೇನು ನಡೆಯುತ್ತೋ ಅದನ್ನೇ ತೋರಿಸಿದ್ದಾರೆ. ತುಂಬ ಚೆನ್ನಾಗಿತ್ತು ಮೂವಿ. ಇದೆಲ್ಲ ನಾವು ಸ್ಕೂಲ್ಸ್ ಟೈಮಲ್ಲೆಲ್ಲ ಮಾಡಿರ್ತೀವಿ. ಎಲ್ಲ ಸ್ವಲ್ಪ ಥಿಂಗ್ಸ್ನೆಲ್ಲ ಕದಿಯೋದು ಅದೆಲ್ಲ ತುಂಬಾ ಚೆನ್ನಾಗಿತ್ತು.
ಆ್ಯಂಡ್ ಯಾರನ್ನು ಕೂಡ ನಂಬಕ್ಕೆ ಹೋಗ್ಬಾರ್ದು. ನಮ್ಮ ಲೈಫ್ ಪಾರ್ಟ್ನರ್ ಆಗಿರ್ತಾರಲ್ಲ ಅವ್ರನ್ನೂ ಕೂಡ ನಂಬಕ್ಕೆ ಹೋಗ್ಬಾರ್ದು ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದೆ ಸರ್. ನಿಮ್ಮ ವಸ್ತುಗಳ ನೀವೇ ಜವಾಬ್ದಾರಿ ಅಂತ ಅಂದರೆ 3 ಕಂಟೆಂಟ್ ಇದೆ. ಒಬ್ಬ ಮನುಷ್ಯ ಕಳ್ಕೊಂಡ್ರೆ ಅದು ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದೇ ಥರ ಎಲ್ಲ ಜೀವನ ನಡೆದಿರ್ತದೆ. ಬಟ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ ನೋಡಬೇಕು ಅಂತ ಕೇಳ್ಕೊತೀವಿ. ತುಂಬ ಚೆನ್ನಾಗಿದೆ. ಬನ್ನಿ ನೀವು ಒಂದ್ಸರಿ ನೋಡಿ ಯಾವ ಥರ ಹೆಂಗೆ ಅಂತ ಒಂದು ನಿಮ್ಮ ಅನುಭವ ಆಗಿರುತ್ತೆ. ಈಗ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಆಗಿರುತ್ತೆ. ಇದು ಗೊತ್ತಾಗುತ್ತೆ ನಿಮಗೆ ಇದು ನಮ್ಮ ಜೀವನದಲ್ಲಿ ಆಗಿದೆ ಅಂತ. ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಫಿಲಮ್ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಕೂತ್ಕೊಂಡು ಫಿಲಮ್ ನೋಡಿ ಗೊತ್ತಾಗುತ್ತೆ ನಿಮಗೆ ಏನು ಏನೋ ಪ್ರಾಬ್ಲಮ್ ಇತ್ತು ಅಂತಂದರೆ ಅದರಲ್ಲಿ ನಮ್ಮ ಜೀವನದಲ್ಲಿ ಈ ಥರ ಆಗಿದೆ ಅಂತ ನಿಮಗೆ ಅನಿಸಿಕೆಗಳು ಹಿಂದಿನ ಏನಾರು ಆಗಿದೆ ಈ ಥರ ಅಂದರೆ ಅದಕ್ಕೆ ಅನಿಸುವ ಮತ್ತು ನನಸು ಆಗಿರಬಹುದು ಅಂತ ನೀವು ಒಂದು ಮುಂದಾಲೋಚನೆ ಯೋಚನೆ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಈಗ ತಾನೇ ಫಿಲಮ್ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಸ್ಟೋರಿ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸ್ಟಾರ್ಟಿಂಗಲ್ಲಿ ಒಂದು ಡ್ರ್ಯಾಗ್ ಇರುತ್ತೆ, ಬಟ್ ಹೋಗ್ತಾ ಒಂದು ಇಂಟರ್ವೆಲ್ ಆದಮೇಲೆ ಸೆಕೆಂಡ್ ಹಾಫ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ ಫಿಲಮ್. ಹಾಗೆ ಒಂದು ಅರ್ಥ ಆಗಬೇಕಂದ್ರೆ ಫಿಲಮ್ ಟೈಟಲ್ ಇರೋ ಥರನೇ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಏನಂದರೆ ಒಂದು ದುಡ್ಡೇ ಆಗಲಿ ಒಂದು ವಸ್ತು ಏನೇ ಆಗಲಿ ಸ್ವಲ್ಪ ಅದ್ರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಒಂದು ಲಿಮಿಟ್ ತನಕ ಇರಬೇಕು. ತುಂಬ ಮೀರೋದು ಏನಾಗುತ್ತೆ ಅನ್ನೋದು ಫಿಲಮಲ್ಲಿ ಗೊತ್ತಾಗುತ್ತೆ. ಎಲ್ಲ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಇದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ. ಪ್ರತಿ ಕ್ಷಣವೂ ಕುತೂಹಲ ಮೂಡಿಸುವಂಥ ಚಿತ್ರ ಆಗಿದೆ. ತುಂಬ ಒಳ್ಳೆಯ ಚಿತ್ರ. ಎಲ್ಲರೂ ಚಿತ್ರವನ್ನು ನೋಡಿ ಬೆಂಬಲಿಸಬೇಕಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಹೊಸ ಪ್ರತಿಭೆಗೆ ಕಾಣ್ತಾ ಇದೆ. ಅವರಿಗೆಲ್ಲ ತುಂಬ ಚೆನ್ನಾಗಿ ಸಹಕಾರ ಕೊಡಿ. ತಾವೆಲ್ಲ ಒಂದ್ಸಲ ನೋಡಿ ಅವ್ರಿಗೆ ಒಂದ್ಸಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ತುಂಬ ಚೆನ್ನಾಗಿ ಬಂದಿದೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಇದೆ. ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಮಲಯಾಳ ಮೂವೀಸ್ಲಿ ಆ ಥರ ಬಂದೈತೆ. ಈಗ ಒಳ್ಳೆ ಕಂಟೆಂಟ್ ಐತೆ. ಯಾರು ನೋಡ್ತಾಯಿಲ್ಲ, ಇನ್ನೂ ನೋಡ್ತಾ ಇಲ್ಲ ಅಂತ. ಇವಾಗ ನೋಡಿ ಸಖತ್ತಾಗಿ ಬಂದೈತೆ ಮೂವಿ. ಸೊ ಫಸ್ಟ್ ಹಾಫ್ ಯಾವ ಥರ ಅಂದರೆ ಫುಲ್ ರೊಮ್ಯಾಂಟಿಕ್ಕು, ಲವರ್ಸ್ಗಂತೂ ನೆಕ್ಸ್ಟ್ ಲೆವೆಲ್ ಇಷ್ಟ ಆಗುತ್ತೆ. ಸೆಕೆಂಡ್ ಹಾಫ್ ಯಾವ ಥರ ಐತೆ ಅಂದರೆ ಮಿಡಿಲ್ ಕ್ಲಾಸ್ ಮದುವೆ ಆಗಿರೋರಿಗೆ ಏನು ಮಾಡ್ಬೋದು ಯಾವ ಥರ ಅಂತ. ಅಂದರೆ ಬಕ್ರಾ ಮಾಡೋಕೆ ಹೋದರೆ ಬಕ್ರಾ ಆದಾಗ ಏನಾಗುತ್ತೆ ಅಂದರೆ ಸ್ಟೋರಿ ಡೈರೆಕ್ಟ್ರು ಮಾತ್ರ ಆ ಆಡಿಯನ್ಸ್ ಪಲ್ಸ್ನ ಕರೆಕ್ಟಾಗಿ ಹಿಡಿದಿದ್ದಾರೆ. ಸೊ ಒನ್ ಆಫ್ ದ ಬೆಸ್ಟ್ ಬಂದೈತೆ ಮೂವಿ. ಬಂದು ಎಲ್ಲರೂ ನೋಡಿ.